ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ನಾನು ತಂಗಿ ಮನೇಲಿ ಇರೋದ್ರಿಂದ ಇವತ್ತಿನ ಡೇ ವ್ಲಾಗ್ನ ತಂಗಿ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಮಾರ್ನಿಂಗ್ ತಿಂಡಿ ತಿಂತಾ ಇದ್ದೀವಿ ಎಲ್ಲರೂ. ಇನ್ನು ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ಲು ಶಿಲ್ಪ. ತಿಂಡಿ ಎಲ್ಲ ಆದಮೇಲೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಮ್ಮ ತಂಗಿರು ಎಲ್ಲ. ಮಿತು ನೋಡಿ, ನಾನು ತಂಗಿಗೆ ಜಡೆ ಹಾಕ್ತೀನಿ ಅಂತೇಳಿ ಮಿತುನ ಜಡೆ ಹಾಕ್ತಾ ಇದ್ದಾನೆ. ಇನ್ನು ಮಧ್ಯಾಹ್ನ 3 ಗಂಟೆ ಬಿಸಿಲೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಮೇಕಪ್ ಐಟಮ್ಸ್ ತೊಗೋಬೇಕು ಅಂದು ನಮ್ಮ ಮಂಜು. ಇನ್ನೇನು ಮದುವೆ ಸೀಸನ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಹತ್ತಿರದಲ್ಲಿ ಅವ್ರ ನಾದಿನಿ ಮಗಳದ್ದು ಮದುವೆ ಕೂಡ ಇದೆ. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ಬೇಕು ಅಂತೇಳಿ ತೊಗೊಳ್ಳೋಣ ಅಂತ ಸುಂಕದಕಟ್ಟೆ ಬಸ್ ಸ್ಟಾಪ್ಗೆ ಹೋದ್ವಿ. ನಮ್ಮ ಮಂಜು ಅವ್ರ ಮಕ್ಕಳ ಸ್ಕಿನ್ ಟೋನ್ಗೆ ಸೆಟ್ ಆಗೋ ಥರ ಯಾವ್ಯಾವ ಪ್ರಾಡಕ್ಟ್ ಬೇಕು ಅಂತ ನೋಡಿ ತೊಗೊಳ್ತಾ ಇದ್ದಾಳೆ. ಮೇಕಪ್ ಮಾಡ್ಕೊಳ್ಳೋಕ್ಕೆ ಬೇಸಿಕ್ ಐಟಮ್ಸ್ ಅಂತ ಏನೇನು ಬೇಕು ಅದನ್ನೆಲ್ಲ ಕೇಳಿ ತೊಗೋತಾ ಇದ್ದೀವಿ. ಪ್ರೈಮರು, ಫೌಂಡೇಶನ್ ಕ್ರೀಮು, ಕಾಂಪ್ಯಾಕ್ಟ್ ಪೌಡರು, ಐ ಶ್ಯಾಡೋ ಪ್ಯಾಲೆಟು, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಮಸ್ಕರಾ, ಐಲೈನರ್, ಕಾಜಲ್, ಲಿಪ್ಸ್ಟಿಕ್, ನೈಲ್ ಪಾಲಿಶು ಎಲ್ಲದನ್ನು ಕೇಳಿ ತೊಗೋತಾ ಇದ್ದೀವಿ. ಲಿಪ್ಸ್ಟಿಕ್ಕಲ್ಲಿ ಯಾವ ಕಲರ್ ಬೇಕು ಅಂತೇಳಿ ಚೆಕ್ ಮಾಡಿ ನ್ಯೂಟ್ ಕಲರಲ್ಲಿ ಒಂದು ಲಿಪ್ಸ್ಟಿಕ್ ತೊಗೊಂಡ್ವಿ. ಮೇಕಪ್ ರಿಮೂವ್ ಮಾಡಿದ್ಮೇಲೆ ರೋಸ್ ವಾಟ್ರ್ ಹಾಕಬೇಕಲ್ಲ, ಅದಕ್ಕೋಸ್ಕರ ರೋಸ್ ವಾಟ್ರ್ ತೊಗೊಂಡ್ವಿ. ಮತ್ತು ವೆಟ್ ಟಿಶ್ಯೂ ಕೂಡ ತೊಗೊಂಡ್ವಿ ಮೇಕಪ್ ರಿಮೂವ್ ಮಾಡೋದಕ್ಕೆ. ಇನ್ನು ನಾವು ಹೋಗಿದ್ದಿದ್ದ ಶಾಪು ಸುಂಕದಕಟ್ಟೆಯಲ್ಲಿ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ನಾವು ಚಿಕ್ಕ ಹುಡುಗರಾಗಿ ಇರುವಾಗಲಿಂದನೂ ಇದೇ ಶಾಪಲ್ಲೇ ನಾವು ಪರ್ಚೇಸ್ ಮಾಡೋದು. ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಇದು ತುಂಬಾ ಹಳೆಯ ಶಾಪು. ನಾವು ಬೇರೆ ಶಾಪ್ಗಳಲ್ಲೆಲ್ಲ ಒಂದು ಐಟಮ್ ಸಿಗುತ್ತೆ, ಒಂದು ಐಟಮ್ ಸಿಗಲ್ಲ. ಆದರೆ ಈ ಶಾಪಲ್ಲಿ ಆ ಥರ ಇಲ್ಲ. ನಾವು ಏನು ಕೇಳ್ತೀವೋ ಪ್ರತಿಯೊಂದು ಐಟಮ್ಮು ಕೂಡ ಇರೋ ಅಂಗಡಿಲಿ ಇರುತ್ತೆ. ನಾವು ಏನೆಲ್ಲ ಐಟಮ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವೋ ಪ್ರತಿಯೊಂದು ಐಟಮ್ಮು ಕೂಡ ಇವ್ರ ಶಾಪಲ್ಲೇ ತೊಗೊಂಡ್ವಿ. ಯಾವುದೂ ಇಲ್ಲ ಅಂತ ಹೇಳೋ ಆಗಿರಲಿಲ್ಲ. ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಬಾಯಾರಿಕೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತ ಬೇಕರಿ ಹೋದ್ವಿ. ಹಾಗೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ವ, ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂತಾ ಇದ್ದೀವಿ. ಜ್ಯೂಸ್ ಎಲ್ಲ ಕುಡಿದ್ವಿ. ನಮ್ಮ ಮಂಜಕ್ಕಳು ಒಬ್ಳಿಗೆ ಕಾಸು ಕೊಟ್ಟಿದ್ದೆಲ್ಲ ಅಮ್ಮ ಪೂಜೆ ಸಾಮಾನು ತೊಗೊಂಬರೋಕೆ ಹೇಳಿದರು. ಅದಕ್ಕೆ ಇಲ್ಲಿ ಶಾಪಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಹಾಗೆ ಹೂವು ತೊಗೊಬರೋಕೆ ಹೇಳಿದ್ರು. ನೋಡಿ ಹೂವದ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಗಗನಕ್ಕೆ ಹೋಗಿದೆ ಹೂವದ ರೇಟು. ಬೇಸಿಗೆ ಕಾಲ ಬೇರೆ, ಮಳೆ ಇಲ್ಲ, ಹೂವು ಅಂತೂ ತುಂಬ ರೇಟ್ ಆಗಿದೆ. ನಾವು ಎಲ್ಲ ಹೂಗಳದೆಲ್ಲ ರೇಟೆಲ್ಲ ಕೇಳಿಕೊಂಡು ನಮಗೆ ಬೇಕಾಗಿರೋ ಹೂವು ಮಲ್ಲೆ ಹೂವು ತೊಗೊಂಡ್ವಿ. ಈಗ ಅದು ಸೀಸನ್ ಅಲ್ವಾ, ಅದಕ್ಕೋಸ್ಕರ ಮಲ್ಲೆ ಹೂವು ತೊಗೊಂಡ್ವಿ. ಇನ್ನು ಹೂವು ತೊಗೊಂಡು ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ ಸಿಕ್ತು. ಬಸ್ ಹತ್ತಿ ಮನೆ ಕಡೆ ಬಂದ್ವಿ. ಮನೆ ಹತ್ರ ಬರೋ ಅಷ್ಟರಲ್ಲಿ ಸಂಜೆ ನೋಡಿ 6 ಗಂಟೆ ಆಗೋಗಿದೆ. ಫುಲ್ಲು ಕತ್ಲು ಥರ ಆಗೋಗಿತ್ತು. ಬಸ್ ಸ್ಟಾಪಿಂದ ಮನೆ ಹತ್ರ ಹೋಗೋಕ್ಕೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಅಮ್ಮ ಮನೇಲಿದ್ದಿದ್ದರಿಂದ ಅಮ್ಮನ ಹತ್ರ ಮಕ್ಕಳನ್ನ ಬಿಟ್ಟು ಧೈರ್ಯವಾಗಿ ಆಚೆ ಹೋಗಿ ಇಷ್ಟೊತ್ತುವರೆಗೂ ಓಡಾಡ್ಕೊಂಬಂದ್ವಿ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೆನ್ನೆ ಮಂಜು ಟ್ಯಾಟೋ ಹಾಕಿಸ್ಕೊಂಡಿದ್ಲಲ್ವ, ಇವಾಗ ನಾನು ಟ್ಯಾಟೋ ಹಾಕಿಸ್ಕೋಬೇಕು. ಶಿಲ್ಪ ಅವರ ನಾದಿನಿ ಮಗ ಎಲ್ಲ ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ರು. ಈಗ ನನಗೂ ಕೂಡ ಟ್ಯಾಟೋ ಹಾಕ್ತಾಯಿದ್ದಾರೆ. ನಾನು ಲೆಫ್ಟ್ ಹ್ಯಾಂಡಿಗೆ ಮಾಮ್ ಅಂತ ಹಾಕಿಸ್ಕೊತಾ ಇದ್ದೀನಿ. ಈಗ ಔಟ್ರ್ ಲೈನೆಲ್ಲ ಹಾಕಿ ರೆಡಿಯಾಗಿದೆ. ಈಗ ಇಂಕ್ ಫಿಲ್ಲಿಂಗ್ ಮಾಡ್ತಾಯಿದ್ದಾರೆ. ಇದಾದಮೇಲೆ ಆರ್ಟ್ ಶೇಪ್ ಇದೆಯಲ್ಲ, ಅದಕ್ಕೆ ರೆಡ್ ಇಂಕ್ ಫಿಲ್ ಮಾಡ್ತಾರೆ. ಟ್ಯಾಟೋ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಇದೆ ನೋಡಿ. ನಾನೀಗ ರೈಟ್ ಹ್ಯಾಂಡಲ್ಲಿ ಟ್ಯಾಟೋ ಹಾಕಿಸ್ಕೊತಾ ಇದ್ದೀನಿ. NM ಅಂತ ಹಾಕಿಸ್ಕೊತಾ ಇದ್ದೀನಿ. N ಅಂದರೆ ನಮ್ಮ ಮನೆಯವರ ಹೆಸ್ರನ್ನ ಫಸ್ಟ್ ಲೆಟರು, M ಅಂದರೆ ನನ್ನ ಹೆಸ್ರನ್ನ ಫಸ್ಟ್ ಲೆಟರು. ನೆನ್ನೆ ಮಂಜು ಟ್ಯಾಟೋ ಹಾಕಿಸ್ಕೋಬೇಕಾದ್ರೆ ಮಕ್ಕಳೆಲ್ಲ ಸುತ್ತಮುತ್ತನೇ ಇದ್ದರು. ಹೇಗಾಗ್ತದೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೋಸ್ಕರ. ಇವತ್ತು ಯಾರೂ ಇಲ್ಲ, ಎಲ್ಲ ರೂಮ್ ಸೇರ್ಕೊಂಡಿದ್ದಾರೆ. ರೂಮ್ ಸೇರಿಕೊಂಡು ಗಗನ್ಗೆ ಈ ಥರ ರೆಡಿ ಮಾಡ್ತಿದ್ದಾರೆ ನೋಡಿ. ಸೋನು ಡ್ರೆಸ್ಸು ಅಂದರೆ ಹೆಣ್ಣುಡುಗಿ ಡ್ರೆಸ್ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಪಾಪ ಗಗನ್ ಸೈಲೆಂಟಾಗಿರ್ತಾನೆ, ಏನು ಹೇಳಿದ್ರು ಕೇಳ್ತಾನೆ ಅಂತ ಮಕ್ಕಳು ನೋಡಿ ಎಲ್ಲ ಸೇರ್ಕೊಂಡು ಅವ್ನು ಬೇಡ ಅಂತಂದ್ರು ಲಿಫ್ಟಿಗೆ ಹಾಕ್ತಿದ್ದಾರೆ. ಅವ್ನು ಡ್ರೆಸ್ ಹಾಕ್ಕೊಳ್ಳಲ್ಲ ಅಂದರು ಹಾಕಿ ಹುಡುಗಿ ಥರ ರೆಡಿ ಮಾಡ್ಕೊಂಡು ಡ್ರೆಸ್ಸಿದ್ದಾರೆ. ನಾನು ರೈಟ್ ಹ್ಯಾಂಡಲ್ಲಿ ಹಾಕಿಸ್ಕೊಂಡಿರೋ ಟ್ಯಾಟೋದು ಫೈನಲ್ ಲುಕ್ ಈ ಥರ ಇದೆ. ದೊಡ್ಡವರೆಲ್ಲ ಟ್ಯಾಟೋ ನೋಡೋದ್ರಲ್ಲಿ ಮತ್ತು ನಾನು ಟ್ಯಾಟೋ ಹಾಕಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದರೆ, ಮಕ್ಕಳು ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮಕ್ಕಳೆಲ್ಲ ಅವರವರೇ ಮಾತಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಚಿಕ್ಕಿ ಮನೇಲಿ ಒಂದು ಮಿನಿ ಪಾರ್ಲರ್ ಓಪನ್ ಆಗಿತ್ತು. ಏನಂದರೆ ನೆನ್ನೆ ತಂದಿದ್ದು ಮೇಕಪ್ ಐಟಮ್ಸ್ನೆಲ್ಲ ಒಂದ್ಸತಿ ಕೀರ್ತಿಗೆ ಮೇಕಪ್ ಮಾಡಿ ತೋರಿಸು ಅಂದರು. ಸೊ ಯಾವುದಾದ್ಮೇಲೆ ಯಾವುದು ಅಂತ ಅವ್ರಿಗೆ ಕನ್ಫ್ಯೂಷನ್ ಇರಲ್ಲ ಅಂತ. ಸೊ ಫಸ್ಟ್ ನಾನು ಪ್ರೈಮರ್ ಹಾಕಿ ಕ್ಲೀನಾಗಿ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಹಾಕಿದ್ದು ನಾನು ಫೌಂಡೇಶನ್ನು ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿದೆ. ನೆಕ್ಸ್ಟು ಕನ್ಸೀಲರು
ಕನ್ಸೀಲರ್ ಆದಮೇಲೆ ಕಾಂಪ್ಯಾಕ್ಟ್ ಪೌಡರ್ ಹಾಕಿ ಕ್ಲೀನಾಗಿ ಬ್ಲೆಂಡ್ ಮಾಡಿದೆ. ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟಲ್ಲಿ ನಾನು ಡಾರ್ಕ್ ಕಲರ್ ಶೇಡ್ ತಗೊಂಡು ಕಂಪ್ಲೀಟ್ ಐ ಲುಕ್ ಮಾಡಿದೆ. ಡಾರ್ಕ್ ಕಲರ್ ಶೇಡ್ ಜೊತೆಗೆ ಒಂದು ಸ್ವಲ್ಪ ಗ್ಲಿಟರ್ ಇರೋ ಪಿಂಕ್ ಕಲರ್ ಶೇಡನ್ನ ತೊಗೊಂಡು ಐ ಮೇಕಪ್ನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟು ಐಲೈನರ್ ಹಾಕಿದೆ. ಅದಾದಮೇಲೆ ಕಾಜಲ್, ಇವೆರಡು ಆದಮೇಲೆ ಮಸ್ಕಾರ. ಸೊ ಇವೆಲ್ಲ ಹಾಕಿದ್ರೆ ಐಗೆ ಒಂದು ಎನ್ಹಾನ್ಸ್ ಲುಕ್ ಬರುತ್ತೆ ಅಂತ. ನೆಕ್ಸ್ಟು ಐಬ್ರೋ ಪೆನ್ಸಿಲ್ ಎತ್ಕೊಂಡು ಐಬ್ರೋಸ್ ಒಂದು ಸ್ವಲ್ಪ ಡಾರ್ಕ್ ಮಾಡಿದೆ. ನಾನು ಫಸ್ಟೇ ಅವಳಿಗೆ ಲಿಪ್ ಬಾಮ್ ಹಾಕಿದ್ದೆ. ಅದಾದಮೇಲೆ ಈಗ ಲಿಪ್ಸ್ಟಿಕ್ ಹಾಕಿದೆ. ಸೆಟ್ಟಿಂಗ್ ಸ್ಪ್ರೇ ಮಾಡಿದ್ರೆ ಫೈನಲ್ ಮೇಕಪ್ ಲುಕ್ ಆಗುತ್ತೆ. ಸೊ ಹೇರ್ ಸ್ಟೈಲ್ ಎಲ್ಲ ಮಾಡಿ ಈ ಥರ ಇದೆ ಔಟ್ಲುಕ್. ನಾನು ಕೀರ್ತಿಗೆ ಮೇಕಪ್ ಮಾಡಿದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇಲ್ಲಿ ಧನುಗೆ ಹೇರ್ ಸ್ಟೈಲ್ ಹೆಂಗೆ ಮಾಡ್ತೀನಿ ಅನ್ನೋ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಬಿಗಿನಿಂಗಲ್ಲಿ ಮುಂದೆ ಪಾರ್ಟಿಷನ್ ಮಾಡಿ ಅಂದರೆ ಕರ್ಲ್ಸ್ ಥರ ಮಾಡಿಕೊಂಡೆ. ಆಮೇಲೆ ಹಿಂದಕ್ಕೊಂದು ಎಲ್ಲ ಕೂದಲು ಸೇರಿಸಿ ರಬ್ಬರ್ ಬ್ಯಾಂಡ್ ಹಾಕಿ ಸೆಂಟ್ರಲ್ ಪಾರ್ಟಿಷನ್ ತಗೊಂಡು ಎಲ್ಲ ಕೂದಲು ಒಟ್ಟಿಗೆ ಅದ್ರ ಒಳಗಡೆ ಸೇರಿಸಿ ಒಂದು ವಿ ಶೇಪ್ ಥರ ಬರೋ ಹಂಗೆ ಮಾಡಿಕೊಂಡೆ. ಸೊ ಈಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಧ್ಯದಲ್ಲಿ ಈ ಥರ ಏರ್ ಆಕ್ಸೆಸರಿನ ನಾನು ಫಿಕ್ಸ್ ಮಾಡಿದ್ದೀನಿ. ಸೊ ನೋಡಿ ಧನುದು ಕಂಪ್ಲೀಟ್ ಔಟ್ಲುಕ್ ಈ ಥರ ಇದೆ. ಹೇರ್ ಸ್ಟೈಲು ಮತ್ತು ಮೇಕಪ್ ಅಂತೂ ಧನುಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಮಿನಿ ಪಾರ್ಲರ್ದು ಅಂಗಡಿ ಕ್ಲೋಸ್ ಮಾಡೋ ಅಷ್ಟರಲ್ಲಿ ಈಗ ಬುಕ್ ಶಾಪ್ ಓಪನ್ ಮಾಡ್ಕೊಂಡಿದ್ದಾರೆ. ನೈಟ್ 11:30 ಆಗಿದೆ. ಊಟ ಎಲ್ಲ ಆದಮೇಲೆ ಬುಕ್ ಶಾಪ್ ಓಪನ್ ಮಾಡ್ಕೊಂಡಿದ್ದೀವಿ. ಅಂದರೆ ಸೋನೆಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ವ, ಅವಳಿಗೆ ಬೈಂಡಿಂಗ್ ಹಾಕ್ಕೊಡ್ಬೇಕಿತ್ತು. ಅದಕ್ಕೋಸ್ಕರ ಈಗ ಬೈಂಡಿಂಗ್ ಎಲ್ಲ ಹಾಕ್ತಾಯಿದ್ದೀವಿ. ನಾವು ಒಬ್ಬರು ಬೈಂಡಿಂಗ್ ಹಾಕ್ತಾಯಿದ್ದೀವಿ, ಒಬ್ಬರು ಸ್ಟ್ಯಾಪ್ಲರ್ ಮಾಡ್ತಾಯಿದ್ದೀವಿ, ಇನ್ನೊಬ್ಬರು ಅದಕ್ಕೆ ನೇಮ್ ಬರಿತಾ ಇದ್ದಾರೆ. ಆದರೆ ಅಮ್ಮ ಜಾಮೆಟ್ರಿ ಬಾಕ್ಸಲ್ಲಿ ಆಟ ಆಡೋದೇನೋ ಇದೆ, ಅದರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಇನ್ನು ನಾವು ಬೈಂಡಿಂಗ್ ಎಲ್ಲ ಹಾಕಿ ಮಲಗೋ ಅಷ್ಟರಲ್ಲಿ ನೈಟು 3 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ಅಮ್ಮ ಮನೆಗೆ ಹೋಗೋಣ ಅಂತೇಳಿ. ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ ಮಕ್ಕಳೆಲ್ಲ ಹೋಗಿ ಕೆಳಗಡೆ ಗಲಾಟೆ ಜೋರು ಮಾಡ್ತಾಯಿದ್ರು. ಏನು ಅಂತ ನಾವು ಹೋಗಿ ನೋಡಿದ್ವಿ. ಇಲ್ಲಿ ಆಂಟಿ ಅಂದರೆ ಕೆಳಗಡೆ ಆಂಟಿ ಮನೇಲಿ ಲವ್ ಬರ್ಡ್ಸ್ ಕೇಜ್ ಎಲ್ಲ ಇಟ್ಕೊಂಡಿದ್ರು. ಮಕ್ಕಳೆಲ್ಲ ಅದನ್ನೆಲ್ಲ ನೋಡಿ ಪಕ್ಷಿಗಳನ್ನ ಆಟ ಆಡಿಸ್ಕೊಂಡು ತುಂಬ ಗಲಾಟೆ ಮಾಡ್ತಾಯಿದ್ರು. ಮಕ್ಕಳ ಗಲಾಟೆ ಎಲ್ಲ ಕೇಳಿಸ್ಕೊಂಡು ಶಿಲ್ಪ ಅವ್ರ ಮನೆ ಓನರ್ ಆಂಟಿ ಹೊರಗಡೆ ಬಂದು ನೋಡ್ತಾ ಇದ್ದಾರೆ, ಏನೋ ಯಾರಿದು ಮಕ್ಕಳು ಅಂತೆಲ್ಲ. ನಾವು ಕೂಡ ಆಂಟಿನೆಲ್ಲ ಮಾತಾಡಿಸ್ಕೊಂಡು ಎಲ್ಲರೂ ಈಗ ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮಕ್ಕಳು ಎಲ್ಲಾದರೂ ಹೋಗೋಣ ಅಂತಂದರೆ ಸಾಕು ತುದಿಗಾಲಲ್ಲಿ ನಿಂತಿರ್ತಾರೆ. ನಮಗಿಂತ ಮುಂಚೆ ಬಂದು ರೋಡಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಶಿಲ್ಪ ಅವ್ರ ಮನೆಗೂ ಅಮ್ಮವ್ರ ಮನೆಗೂ 2 ಕಿಲೋಮೀಟ್ರ್ ದೂರ ಆಗುತ್ತೆ. ಫೈನಲಿ ಈಗ ಅಮ್ಮವ್ರ ಮನೆ ಹತ್ರ ಬಂದ್ವಿ. ಹಾಗೆ ಸಿಂಪಲ್ಲಾಗಿ ಅಮ್ಮವ್ರ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಅಮ್ಮವ್ರ ಮನೆ ಹೇಗಿದೆ ನೀವು ನೋಡಿ. ಎಂಟ್ರೆನ್ಸ್ ಆಗಿದ ತಕ್ಷಣ ರೈಟ್ ಸೈಡ್ಗೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ, ಒಂದು ಫ್ರಿಜ್ಜು ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ TV ಇದೆ. ಇದು ಟೈಲರಿಂಗ್ ಮಿಷಿನ್ ಇದೆ. ಈ ಕಡೆ ಶೋಕೇಶು. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಂದರೆ ಲೆಫ್ಟ್ ಸೈಡಿಗೆ ದೇವ್ರ ಮನೆ ಇದೆ. ಲೆಫ್ಟ್ ಸೈಡ್ ಈ ಕಡೆ ದೇವ್ರ ಮನೆ ಪಕ್ಕದಲ್ಲಿ ವಾಶ್ರೂಮ್ ಇದೆ. ಇಲ್ಲಿ ಒಂದು ಎಂಟ್ರೆನ್ಸ್ ಸ್ವಲ್ಪ ಮುಂದೆ ಹೋದರೆ ಒಂದು ರೂಮ್ ಇದೆ. ಮಕ್ಕಳೆಲ್ಲ ನೋಡಿ ಎಷ್ಟು ಗಲಾಟೆ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲಿ 2 ಬೀರು ಇಟ್ಕೊಂಡಿದ್ದಾರೆ. ಈ ಕಡೆ ಅಡುಗೆ ಮನೆ, ಇದು ರೂಮ್, ಇನ್ನೊಂದು ರೂಮ್. ಈ ರೂಮಲ್ಲಿ ಒಂದು ಬೀರು ಇದೆ, ಒಂದು ಮಂಚ ಇದೆ, ಪಾತ್ರೆ ಎಲ್ಲ ಮೇಲೆ ಶೆಲ್ಫಲ್ಲಿ ಇಟ್ಕೊಂಡಿದ್ದಾರೆ. ಅಮ್ಮ ಜಾಸ್ತಿ ಪಾತ್ರೆಗಳೆಲ್ಲ ಯೂಸ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇದು ಕಿಚನ್ ಸಿಂಪಲಾಗಿ ಈ ಥರ ಇದೆ. ಒಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ, ಒಂದು ಶೆಲ್ಫ್ ಇದೆ, ಅಲ್ಲಿ ಪಾತ್ರೆಗಳು ಇಟ್ಕೊಂಡಿದ್ದಾರೆ, ಒಂದು ವಾಟರ್ ಫಿಲ್ಟ್ರ್ ಇದೆ. ನಾಳೆ ಮಂಜು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಡ್ರೈ ಕ್ಲೀನ್ ಕೊಟ್ಟಿರೋ ಸೀರೆನ ಹೋಗಿ ತೊಗೊಂಬಂದ್ಲು. ಅಮ್ಮ ಹೋಗಿ ಚಿಕನ್ ತೊಗೊಂಬಂದಿದ್ರು. ಸಾಂಬಾರು ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಮಕ್ಕಳೆಲ್ಲ ಬಿರಿಯಾನಿ ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ಬಿರಿಯಾನಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಕರೆಂಟು ಹೋಗಿತ್ತು, ನೋಡ್ಕೊಂಡಿರಲಿಲ್ಲ. ಇನ್ನೇನು ಮಾಡೋದು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಂತ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ನಾವು ಬಿರಿಯಾನಿ ಮಾಡಿ ತಿನ್ನೋ ಅಷ್ಟರಲ್ಲಿ 3:30-4 ಗಂಟೆ ಆಗಿತ್ತು. ಪಲ್ಲವಿ ನೋಡಿ ಅದು ಚಿಕನ್ ಫ್ರೈ ಥರ ಇದೆ ಅಂತೇಳಿ ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದಾಳೆ. ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಕುತ್ಕೊಂಡಿದ್ವಿ. ಶಿಲ್ಪ ಅವ್ರ ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ, ಅಂದರೆ ಅವರು ನಮಗೂ ಕೂಡ ಫ್ರೆಂಡು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಶಿಲ್ಪ, ನಾನು, ಮಂಜು ಮತ್ತು ಮಿಥುನ್ ಹೋಗ್ತಾ ಇದ್ದೀವಿ. ಶಿಲ್ಪನ ಫ್ರೆಂಡ್ ಹೆಸರು ಸವಿತಾ ಅಂತ. ಅವರಿಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸವಿತಾಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಗಂಡು ಮಗು ಈಗ 9 ತಿಂಗಳ ಮಗು, ಇವಳು ದೊಡ್ಡ ಮಗಳು. ಈ ಕಡೆ ಇದ್ಲಲ್ಲ ಅವಳು ಚಿಕ್ಕ ಮಗಳು. ಪಾಪ ಮಗು ಅವಾಗ ತಾನೇ ನಿದ್ದೆ ಮಾಡಿ ಎದ್ದಿತ್ತು, ಯಾರ ಹತ್ರನೂ ಬರ್ತಾ ಇರಲಿಲ್ಲ, ಅಳ್ತಾ ಇತ್ತು.
ಮಗು ತುಂಬಾ ಕ್ಯೂಟಾಗಿತ್ತು. ಸ್ವಲ್ಪ ಹೊತ್ತು ಆದಮೇಲೆ ಮಗು ಎಲ್ಲರ ಹತ್ರ ಬರ್ತಾಯಿತ್ತು. ನಾವು ಎಲ್ಲ ಎತ್ಕೊಂಡಿದ್ವಿ. ಈಗ ಮಕ್ಕಳೆಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇನ್ನು ಸವಿತನ ಮಕ್ಕಳನ್ನ ಎಲ್ಲ ಮಗುನ ಎಲ್ಲ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆ. ಹತ್ತತ್ರ ಈಗ ಸಂಜೆ 6 ಗಂಟೆ ಆಗಿದೆ. ನಾವು ಮನೆ ಹತ್ರ ಬರೋ ಅಷ್ಟರಲ್ಲಿ ಶಿಲ್ಪ ಅವರ ಚಿಕ್ಕ ಮಾವನ ಮಗ ಕೂಡ ಬಂದಿದ್ರು. ಜೊತೆಗೆ ಶಿಲ್ಪ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.